ಬಚಾವ್ ಮಾಡಬೇಕಾಗಿದೆ, ನಾವು ಉಳಿಸ್ಬೇಕಾಗಿದೆ. ಈಗ ನಾಳೆ ನೀವು ಇದೇ ಎನ್ಕ್ವೈರಿ ಅಂತಂದು ಎಷ್ಟು ದಿನ ಅದಕ್ಕೆ ತಾಳ್ಬೇಕು, ಅದಕ್ಕೊಂದು ಮಿತಿ ಬೇಕಲ್ಲ. ಅವ್ರು ರಿಜಿಸ್ಟರ್ ಅಂತೂ ಇಷ್ಟು ಹೋಪ್ಲೆಸ್ ಇರೋನು ಕೋಟಿಗಟ್ಟಲೆ ಮನೆ ಕಟ್ತಾ ಇದ್ದಾರೆ. ಎಲ್ಲಿ ಬರುತ್ತೆ ಮನೆ? ಟೋಟಲ್ ಭ್ರಷ್ಟ ವ್ಯವಸ್ಥೆ ರೀ, ಟೋಟಲ್ ಭ್ರಷ್ಟ ವ್ಯವಸ್ಥೆ. ಸೊ ಇವತ್ತಿನ ತನಕ ಅವನ ಮೇಲೂ ಆಕ್ಷನ್ ಇಲ್ಲ, ಮದುವೆನೂ ರದ್ದಾಗಲಿಲ್ಲ, ಅವ್ರಿಗೆ ಒಂದು ನೋಟಿಸ್ ಈಗ ಮೊನ್ನೆ ಕೊಟ್ಟಿದ್ದಾರೆ. ಒಂದು ಪ್ರೊಸೆಸ್ಸು ಇಷ್ಟು ಡಿಲೇ ವ್ಯವಸ್ಥಿತವಾಗಿ ಬಚಾವ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತನ್ನುವಂತ ನನಗೆ ಸಂಶಯ ಬರ್ತಾ ಇದೆ. ಇಲ್ಲ ಸರ್, ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಅದು ನಾವು ಕೈಯಲ್ಲಿ ನಾವು BDM ನಿಂತ್ಕೊಂಡು ಸರಿಯಾಗಿ ಅದಕ್ಕೆ ಉತ್ತರ ಕೊಡುವವರೆಗೆ ನೀವೇನು ಮಾಡೋದಿಲ್ಲ ಸರ್. ಈಗ ನಮಗೆ ಬಹಳ ನಿರಾಶೆ ಆಗ್ತಾ ಇದೆ, ಬಹಳ ಒಂಥರ ನೋವು ಆಗ್ತಾ ಇದೆ. ನಮ್ಮ ವ್ಯವಸ್ಥೆ ಹೀಗಿದೆಯಲ್ಲ ಅಂತೇಳಿ. ಟೋಟಲ್ ವ್ಯವಸ್ಥೆ ಬಿಟ್ಟರೆ ನಾವೇನು ಮಾತಾಡೋದು, ಒಂದು ಡಾಕ್ಯುಮೆಂಟ್ ಬರ್ತಾ ಇದ್ದೀವಿ ಟೋಟಲ್ ಒಂದ್ರ ಮೇಲೆ ಒಂದು. ಇದು ನೋಡಿ, ಇದದ್ದು ಮನೆ, ಇದು ಬಾಡಿಗೆ ಕೊಡಂಗಿಲ್ಲ. ಅವ್ನು ಬಾಡಿಗೆ ತಗೊಂಡಿದ್ದೇನೆ ಅಂತ ಕೊಡೋದಿಲ್ಲ. ಇದು ಕೊಡಗೇರಿ ಒಂದು ಮನೆ, ಬಾಡಿಗೆ ಕೊಡಂಗಿಲ್ಲ, ಮಾರಾಟ ಮಾಡಂಗಿಲ್ಲ, ಲೀಸ್ ಮಾಡಂಗಿಲ್ಲ. ಇದು ಹೇಗೆ? ಇದನ್ನ ನಾನು ಈ ಮನೆಯಲ್ಲಿ ಬಾಡಿಗೆ ಐತೆ ಅಂತ ಅನ್ನೋದು ಕೊಟ್ಟಿದ್ದಾನೆ.